ಸಚಿವ ಕೆ.ಎಚ್. ಮುನಿಯಪ್ಪನ ಜೊತೆ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಮೂಡ ಮತ್ತೆ ವಾಲ್ಮೀಕಿ ಪ್ರಕರಣ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಈ ವಿಚಾರವನ್ನ ಮರೆಮಾಚೋದಕ್ಕೋಸ್ಕರ ಈಗ ದರ್ಶನ್ ಪ್ರಕರಣದಲ್ಲಿ ಫೋಟೋಗಳನ್ನ ಬಿಡುಗಡೆ ಮಾಡಿ ಸರ್ಕಾರ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲು ಇವತ್ತು ಗಣೇಶನ ಹಬ್ಬ, ಈ ದೇಶದ ಎಲ್ಲ ಜನರಿಗೂ ದೇವರ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಒಳ್ಳೆ ಬುದ್ಧಿ ಕೊಡಲಿ, ಸನ್ಮಾರ್ಗದಲ್ಲಿ ನಡೀಲಿ ಅಂತೇಳಿ ಗಣೇಶೋತ್ಸವ ಇವತ್ತು ನಾವು ದೇವರನ್ನ ಪ್ರಾರ್ಥನೆ ಮಾಡೋಣ. ಗೌರಿ ಗಣೇಶನ ಹಬ್ಬ. ಎರಡನೇದು, ರಾಜಕೀಯವಾಗಿ BJP ಪಕ್ಷದವರಾಗಲಿ, ಮುಖಂಡರಾಗಲಿ, ಮಂತ್ರಿಗಳಾಗಲಿ ಅವ್ರಿಗೆ ಅನುಕೂಲವಾಗಿ ಅವ್ರು ಮಾತಾಡ್ತಾರೆ. ಒಂದು ಕಮಿಟಿ ಅಪಾಯಿಂಟ್ ಮಾಡಿ ಎನ್ಕ್ವೈರಿ ಮಾಡುವಂಥ ಕಾಲದಲ್ಲಿ ಅದಕ್ಕೆ ಸ್ವತಂತ್ರ ಇರ್ತದೆ. ಪೊಲೀಸ್ ಅಧಿಕಾರಿಗಳಿಗೆ ಈ ವಿಷಯವನ್ನು ಡೀಟೇಲ್ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದೀವಿ. ಅವರಿಗೆ ಎಲ್ಲ ಮಾಹಿತಿ ಇದೆ, ಟೆಲಿಫೋನ್ಸ್ ಇರ್ತವೆ, ಟೆಲಿಫೋನ್ಸಲ್ಲಿ ವಿಡಿಯೋ ಆಗ್ತಾ ಇದೆ, ಇವೆಲ್ಲವೂ ಕೂಡ ಅಲ್ಲೇ ಮಾಹಿತಿ ಸಿಗ್ತದೆ. ನಾವು ಸರ್ಕಾರ ಅದನ್ನು ಕೊಡೋ ಕೆಲಸ ನಮ್ಮದಲ್ಲ. ಕಲೆಕ್ಟ್ ಮಾಡೋದಕ್ಕೆ ಏನು ಕಮಿಟಿ ಇರ್ತದೋ ಪೊಲೀಸರು ಇರ್ತಾರೆ, ಅವರು ಅದನ್ನು ಕಲೆಕ್ಟ್ ಮಾಡ್ತಾರೆ, ಅದನ್ನು ಅವರು ಸಾರ್ವಜನಿಕರಿಗೆ ತಿಳಿಸ್ತಾರೆ ಇಂತಿತ್ತು ಅನ್ಯಾಯ ಆಗಿದೆ ಅಂತ. ಆ ಕೆಲಸ ನಮ್ಮದಲ್ಲ. ನಮ್ಮದೇನಿದ್ರು ಜವಾಬ್ದಾರಿ ಕೊಡೋದು, ಆ ಕೆಲಸ ಜವಾಬ್ದಾರಿ ಕೊಟ್ಟಿದ್ದೀವಿ. ಆ ಜವಾಬ್ದಾರಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸರ್ಕಾರದ ಪಾತ್ರ ಆಗಲಿ, ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ. ವೆರಿ ಕ್ಲಿಯರ್ ಇಲ್ಲ. ಇದಕ್ಕೆ ಯಾಕೆ ಇದೇ ರೀತಿ ಬೆಳೆಸ್ತಾರೋ ಗೊತ್ತಾಗ್ತಾ ಇಲ್ಲ. ಇದು ರಾಜಕೀಯ ದುರುದ್ದೇಶ ಇದೆ ಅವ್ರಿಗೆ. ಆದ್ದರಿಂದ ಈಗ ಸಿದ್ದರಾಮಯ್ಯನವ್ರ ಮೇಲೆ ಏನೂ ಇಲ್ಲ ಅಂತ ಹೇಳಿದ್ರು ಕೂಡ ಅದನ್ನು ಸೃಷ್ಟಿ ಮಾಡಿ ಇವತ್ತೆಲ್ಲ ಮಾಡ್ತಾ ಇದ್ದಾರೆ. ಆದ್ದರಿಂದ ರಾಜಕೀಯ ದುರುದ್ದೇಶ ಇದೆ. ನಾನು ಹೇಳಿದೆ ಅವ್ರಿಗೆ, ಇವೆಲ್ಲ ಮಾಡೋದು ಬಿಟ್ಟು ಅಭಿವೃದ್ಧಿ ಕೆಲಸಗಳು ಮಾಡಿರಿ, ನೀವು ಒಳ್ಳೆಯದಾಗುತ್ತೆ. ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದೀರಿ, ಈ ರಾಜ್ಯಕ್ಕೆ ಬೇಕಾಗಿರೋ ಸವಲತ್ತುಗಳೇನು ಬೇಕು, ನೀರಾವರಿ ಯೋಜನೆಗಳಾಗ್ಬೋದು, ರಸ್ತೆಗಳಾಗ್ಬೋದು, ರೈಲು ಮಾರ್ಗಗಳಾಗ್ಬೋದು, ಬೃಹತ್ತಾಕಾರದಲ್ಲಿ ನಾವು UPA ಸರ್ಕಾರ ಇದ್ದಾಗ ಸಾಕಷ್ಟು ಯೋಜನೆಗಳನ್ನು ತಂದಿದ್ದೀವಿ. ಅವನ್ನು ಪೂರ್ತಿ ಮಾಡೋದಕ್ಕೆ ನಿಮ್ಮ ಸಹಕಾರ, ಕೇಂದ್ರ ಸರ್ಕಾರದ ಸಹಕಾರ ಮತ್ತು ಹಣ ಕೊಡಿಸೋದ್ರಿಂದ ಅಭಿವೃದ್ಧಿ ಆಗ್ತದೆ. ಈ ಕಡೆ ಗಮನ ಕೊಡಲಿ ಅಂತೇಳಿ ನಾನು ಕೇಂದ್ರದ ನಮ್ಮ ಮಂತ್ರಿಗಳಿಗೆ ಮನವಿ ಮಾಡ್ತೀನಿ. ಸರ್, ಈಗ CM ಸುತ್ತ ಮೂಡ ಹಗರಣ ಕೇಳಿ ಬಂದಿದೆ. ಸೊ ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತೆ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಇವಾಗ ಯಾಕೆ 1.5 ವರ್ಷ ಆದ್ಮೇಲೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅವು ಪೆಂಡಿಂಗ್ ಇರೋ ಕೇಸುಗಳು. ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒಂದು ಅರ್ಜಿ ಬಂದದೆ ಅಂದ ತಕ್ಷಣ ನೀವು 26 ಅದೇ ದಿನ ನೀವು ನೋಟಿಸ್ ಕೊಡ್ತೀರಿ. ನಿಮ್ಗೆ ಅಷ್ಟು ಕಾತರ ಇದ್ದರೆ ನ್ಯಾಯ ಕೊಡಬೇಕಂದ್ರೆ ನಿಮ್ಮ ಹತ್ರ ಉಳಿದಿರೋ ಕೇಸುಗಳನ್ನ ಯಾಕೆ ಪೆಂಡಿಂಗ್ ಇಟ್ಟಿದ್ದೀರಿ? 8 ತಿಂಗಳು, 9 ತಿಂಗಳು, 3 ತಿಂಗಳಿಂದ ಇದ್ದಂಥ ಯಾವುದೇ ಕೇಸ್ ಆಗಲಿ ಅದನ್ನು ಯಾಕೆ ಪೆಂಡಿಂಗ್ ಇಟ್ಟಿದ್ದೀರಿ ಅಂತ ಕೇಳಿದ್ವಿ. ಅದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅದನ್ನು ನಾವು ಕೇಳಿದ್ವಿ. ಅದಕ್ಕೆ ಗವರ್ನರ್ ಅವರು ಉತ್ತರ ಬೇರೆ ಥರ ಕೊಟ್ಟಿದ್ದಾರೆ. ನನ್ನ ಹತ್ರ ಇಲ್ಲ, ವಾಪಸ್ ಕಳಿಸಿದ್ದೇನೆ ಅಂತ ಹೇಳಿದ್ದಾರೆ. ಇದು ರಾಜಕೀಯ ದುರುದ್ದೇಶ ಆಗಿದೆ. ಗವರ್ನರ್ ಆಫೀಸು ಅದು ಸಂವಿಧಾನಬದ್ಧವಾಗಿ ಈ ರಾಜ್ಯದಲ್ಲಿ ಅತ್ಯುತ್ತಮವಾದಂಥ ಸ್ಥಾನ, ಸಂವಿಧಾನ ಪೀಠ ಇದ್ದಾಗೆ ಅದನ್ನು ದುರುಪಯೋಗ ಆಗ್ತಾ ಇದೆ. ಇದಾಗಬಾರ್ದು ಅಂತ ನಮ್ಮ ಅಭಿಪ್ರಾಯ. ಈಗ ಮಹದಾಯಿ ವಿಚಾರ ಈಗ ಕೇಂದ್ರಕ್ಕೆ ನಿಯೋಗ ಹೋಗ್ತಾ ಇದೆ. ಸೊ ಈಗ ಇವರು ಜೋಶಿಯರ್ ಕೂಡ ಹೇಳ್ತಾರೆ, ಅಂದ್ರೆ ಪ್ರಮುಖವಾಗಿ ಕಳಸಾ ಬಂಡೂರಿ ಯೋಜನೆ ಆಗಿದೆ BJP ಅವಧಿಯಲ್ಲಿ. ಸೊ ಅವರಿಂದನೇ ಒಂದು ಪ್ರಪೋಸಲ್ ಕೂಡ ಹೋಗಿದೆ, ಅವರಿಂದನೇ ನೋಟಿಫಿಕೇಶನ್ ಕೂಡ ಆಗಿದ್ದು BJP ಸರ್ಕಾರದ ಅವಧಿಯಲ್ಲಿ ಅಂತ ಹೇಳ್ತಿದ್ದಾರೆ. ನಾವು ಅವರು ಆ ಕೆಲಸವನ್ನು ಮಾಡಿದ್ರೆ ಸ್ವಾಗತ ಮಾಡೋಣ. ಅಭಿವೃದ್ಧಿ ಕೆಲಸಗಳು ನಮ್ಮ ಸರ್ಕಾರ ಇದ್ದಾಗ ಕೆಲಸ ಮಾಡಿದ್ವಿ. ಈಗ ಅವರು ಬಂದಿದ್ದಾರೆ, ಅವರು ಒಳ್ಳೆ ಕೆಲಸ ಮಾಡಿದರೆ ಸ್ವಾಗತ ಮಾಡೋಣ. ಅಭಿವೃದ್ಧಿ ಕೆಲಸದಲ್ಲಿ ತಾರತಮ್ಯನೂ ರಾಜಕೀಯ ಇಲ್ಲ, ಸಂತೋಷ ಆಗ್ಬೋದು. ಈಗ ಜೋಶಿಯವರೇ ನಾಯಕತ್ವವನ್ನು ವಹಿಸಿ ಇದನ್ನು ನಮ್ಮದು ಏನು ಹಿಂದೆ ಮಾಡಿದ್ರಲ್ಲ, ಅದೇ ರೀತಿ ಇದನ್ನು ಕೂಡ ಮಾಡಲಿ, ಒಳ್ಳೆಯದು. ಇವತ್ತು SK ಪಾಟೀಲ್ ಅವರು ಅದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ಮತ್ತು ಆಲ್ ಪಾರ್ಟಿ ಡೆಲಿಗೇಷನ್ ಹೋಗ್ತೀವಿ, ಇದು ಕಾಂಗ್ರೆಸ್ ಪಾರ್ಟಿ ಅಂತಲ್ಲ. ಸೊ ಇದು ಕೂಡ ಆಗಬೇಕಾಗಿದೆ, ಮಾಡಲಿ, ಒಳ್ಳೆಯದು. ಸರ್, ಈಗ ಮೊನ್ನೆ ಕ್ಯಾಬಿನೆಟ್ನಲ್ಲೂ ಕೂಡ ಅಂದರೆ ಈಗ ಫುಡ್ ಕಿಟ್ ಕೊಡೋ ಬಗ್ಗೆ ಚರ್ಚೆ ಆಯಿತು, ಏನಾಯಿತು ಅಂತ ಸರ್? ಈಗ ಫಸ್ಟು ನಮ್ಮದು ಕಾರ್ಡ್ಗಳು ಪರಿಷ್ಕರಣೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಳೋಣ ಅಂತಾಗಿದೆ. ಕಾರ್ಡ್ಗಳು ಯಾಕಂದರೆ ಈಗ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ ಕೊಟ್ಟರೆ ಯಾವುದು 50%ಗಿಂತ ಜಾಸ್ತಿ ಇಲ್ಲ. ನಮ್ಮಲ್ಲಿ ಬಿಲೋ ಪಾವರ್ಟಿ ಇರೋವು 80% ಕಾರ್ಡ್ ಇದೆ. ಇದರಲ್ಲಿ ಒಂದೊಂದು ಸರ್ಕಾರ ಬಂದಾಗ ಅವು ಜಾಸ್ತಿ ಹಾಕ್ಕೊಂಡೋಗಿದೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ, ಏನು ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಆಗಬಾರ್ದು, ಅವನ ಪ್ರಾಫಿಟ್ಟು ಅವನಿಗೆ ಆದಾಯ 1200 ರೂಪಾಯಿಗಿಂತ ಜಾಸ್ತಿ ಇರಬಾರ್ದು. ಇವೆಲ್ಲವನ್ನೂ ಕೆಲವು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ಆಧಾರಪಡಿಸಿ ನಾವೀಗೆಲ್ಲನೂ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ. ಎನ್ಕ್ವೈರಿ ಪೂರ್ತಿ ಆದಮೇಲೆ ಎಷ್ಟು BPL ಇದ್ದಾರೆ ಅವ್ರನ್ನ APLಗೆ ಹಾಕ್ತೀವಿ. BPL ಅನರ್ಹರಿರ್ತಾರಲ್ಲ ಅವ್ರನ್ನ APLಗೆ ಹೋಗ್ತಾರೆ.
ಉಳಿದಂಥದ್ದಕ್ಕೆ ಕರೆಕ್ಟಾಗಿ ಏನೇನು ಕೊಡಬೇಕು ಅಂತ ನೆಕ್ಸ್ಟ್ ತೀರ್ಮಾನ ತಗೊಳ್ಳೋಣ. ಮೊದಲು ಪರಿಷ್ಕರಣೆ ಆಗಲಿ ಅಂತ ಆಗಿದೆ. ಪರಿಷ್ಕರಣೆ ಆದಮೇಲೆ ಮತ್ತೆ ಅದನ್ನು ತಗೊಳ್ತೀವಿ. ಸರ್, ಈಗ ಅಕ್ಕಿ ಕೊಡೋದಕ್ಕಿಂತ ಬೆಳೆಗೆ ಜಾಸ್ತಿ ಏನಾದ್ರು ವೆಚ್ಚ ಆಗುತ್ತಾ, ಸರ್ಕಾರಕ್ಕೆ ಹೊರೆ ಆಗುತ್ತಾ ಅದರಿಂದ ಅಂತ? ಇಲ್ಲ, ಅದಕ್ಕೂ ಇದಕ್ಕೂ ಸರಿಸಮವಾಗಿದೆ. ಹೆಚ್ಚಿಗೆ ಏನು ಹೊರೆ ಆಗೋದಿಲ್ಲ. ಅದೇ ತಾವು ಕೊನೆ ಪ್ರಶ್ನೆ ಸರ್, ತಾವು ಮೊನ್ನೆ ಸಚಿವ ಸಂಪುಟದಲ್ಲೂ ಕೂಡ ಇಲ್ಲ ಒಂದು ಬೇಳೆ ಮತ್ತು ಎಣ್ಣೆನ ಕೊಡುವಂತ ಪಟ್ಟಿ ಹಿಡಿದಿದ್ರಿ ಅನ್ನೋದು ಕೂಡ ಮಾಹಿತಿ ಕೇಳಿ ಬರ್ತಾ ಇದೆ. ಪಟ್ಟೇನು ಹಿಡಿದಿಲ್ಲ, ಸಲಹೆ ಅಥವಾ ಅಕ್ಕಿ ತಗೋಬೇಕಾ, ಬೇಳೆ ತಗೋಬೇಕಾ, ಇವೆಲ್ಲವನ್ನು ಸಲಹೆಗಳಿಟ್ಟಿವಿ. ಅದರಲ್ಲಿ ಅದನ್ನು ಮಾಡಬೇಡ ಅಂತ ಹೇಳಿಲ್ಲ. ಫಸ್ಟ್ ಇರುವಂಥ ಅರ್ಜಿಗಳನ್ನು ಪರಿಷ್ಕರಣೆ ಮಾಡಿದ ಮೇಲೆ ನೆಕ್ಸ್ಟ್ ಅದನ್ನು ತೀರ್ಮಾನ ತಗೊಳ್ಳೋಣ ಅಂತ ಆಗಿದೆ. ನೀವು ಬರೆಯೋರು ಅಲ್ಲ, ನೀವೆಲ್ಲ ಬೇರೆ ಬೇರೆ ಬರ್ಕೊಂಡಿದ್ದೀರಿ, ಏನು ಮಾಡೋಕ್ಕಾಗುತ್ತೆ? ನಾನು ನಿಮ್ಮ ಬಗ್ಗೆ ಮಾತಾಡಂಗಿಲ್ವಲ್ಲ. ಯಾರು ವಿರೋಧ ಮಾಡಿಲ್ಲ. ಪರಿಷ್ಕರಣೆ ಇದಾಗಲಿ, ಆಮೇಲೆ ತೀರ್ಮಾನ ಮಾಡೋಣ. ಜನ ಯಾವುದು ಇಷ್ಟಪಟ್ಟರೆ ಅದನ್ನು ಕೊಡೋಣ ಅಂತ ಹೇಳಿದ್ದಾರೆ. ಜನ ಇಷ್ಟ ಅದು. ಇವತ್ತು ಜನ ನಮಗೆ ಬೇಳೆ ಬೇಕು ಅಂತ ಕೇಳಿದ್ರು ಬಹಳ ಜನ ಇದ್ದಾರೆ, ಎಣ್ಣೆ ಬೇಕು ಅಂತ ಕೇಳಿದ್ರು. ಇದನ್ನು ಪೈಸಲಾದ್ಮೇಲೆ ಅದನ್ನು ತಗೊಳ್ಳಿ. ಪರಿಷ್ಕರಣೆ ಆದಷ್ಟು ಬೇಗ, ಒಂದು ಹಂತಕ್ಕೆ ಮುಟ್ಟಿದೆ, ಆದಷ್ಟು ಬೇಗ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಇಷ್ಟು ಕೂಡ ಸಚಿವ KH ಮುನಿಯಪ್ಪ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಣೇಶ್, ಕಲ್ಕೆರೆ, TV9 ಬೆಂಗಳೂರು.